ಭೇಟಿ ಮಾಡಿ ಮಾತಾಡಿಸ್ದೆ. ನನಗೆ ನನ್ನ ಮನೋಭಾವನೆಯಲ್ಲಿ ಅವರು ಕಲಾವಿದರು ಅಷ್ಟು ಮಾತ್ರ ಅದೇ ಪ್ರೀತಿ ಅದೇ ಆತ್ಮೀಯತೆ ಅಂದ ತಕ್ಷಣ ಬಾಚಿ ತಪ್ಕೊಂಡ್ಬಿಟ್ರು ದರ್ಶನ್. ಕಷ್ಟ ಆಗತ್ತೆ. ಸ್ವೇಚ್ಛಾನುಸಾರವಾಗಿ ಓಡಾಡ್ತಾ ಇದ್ದು ಮನುಷ್ಯ ಅದರೊಳಗೆ ಕಳೆದಿರುವಂಥ ಗಳಿಗೆಗಳು ಸಮಯಗಳು ಇದನ್ನು ನೆನ್ಸ್ಕೊಂಡ್ಬಿಟ್ರೆ ಈಚೆ ಕಡೆ ನೋವು ತೋರಿಸ್ಕೊಳ್ಳಲ್ಲ, ನೋವಾಗತ್ತೆ ಮನಸ್ಸಿಗೆ. ಪಾಪ ಏನ್ ಮಾತಾಡ ಚೆನ್ನಾಗಿರ್ತೀನಿ ನಾವು, ಸರಿ ಹೋಗ್ಬೋದಣ್ಣ ಅಂತಂತ ಹೇಳ್ತಾರೆ. ಸರಿ ಹೋಗ್ಬೇಕು ದೇವ್ರ ದಯದಲ್ಲಿ. ನನ್ನ ಕಡೆ ಕಳ್ಕೊಂಡಿರೋ ಪ್ರಾಣದ ಸಂಕಟ ಮನೆಯಲ್ಲಿ ಯಾವ ರೀತಿ ಸರಿ ಹೋಗುತ್ತೆ ಅದು ಭಗವಂತನಿಗೆ ಗೊತ್ತು. ಇದು ದರ್ಶನ್ ಅವ್ರು ನೋಡಿದಾಗ ನನಗೆ ಅದೇ ನೋವಾಗ್ತಾ ಇದೆ. ಯಾಕೆ ಹೀಗಾಯ್ತು ಅಂತ ಅದೇ ಬೇಜಾರಾಗ್ತದೆ ನನಗೆ. ನಂತರ ಅವ್ರು ಮಾತಾಡಿದಾಗ ಯಾಕೋ ನಿಮ್ಗೆ ಗಂಟ್ಲು ಸರಿ ಇಲ್ಲ ಅಣ್ಣ ಅಂತಂತ ಹೇಳಿದ್ರು. 5ನೇ ತಾರೀಕು ಸಡನ್ ನನಗೆ ಗೊತ್ತಿದ್ದರೆ ನನಗೆ ಸರ್ಜರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ರು ಡಾಕ್ಟ್ರು. ಸಡನ್ನಾಗಿ ಕರುಳು ಈಚೆ ಬಂದ್ಬಿಡ್ತಾರೆ ನನಗೆ. ಇಲ್ಲಾಂದರೆ ನಾನು 5ನೇ ತಾರೀಕು 6ನೇ ತಾರೀಕಿನ ನಂತರ ನೆಕ್ಸ್ಟ್ ನಾನು ಬಂದು ನೋಡ್ತಾನೆ ಇದ್ದೆ. ಅದಕ್ಕೆ ನನಗೆ ಒಳಗೆ ಮೆಶ್ ಹಾಕಿದ್ದಾರೆ, ಸ್ಟೀಲ್ ಮೆಶ್ ಹಾಕಿದ್ದಾರೆ. ಅವ್ರು ಹೇಳಿದಂತೆಯೇ ಗಂಟ್ಲಲ್ಲಿ ಅವ್ರಿಗೇನು ಅರ್ಥ ಆಯ್ತು ಗೊತ್ತಿಲ್ಲ ದರ್ಶನ್ ಅವ್ರಿಗೆ. ನನಗೆ ಈ ಥರ ಆಪ್ರೇಷನ್ ಆಗಿ ಹೋಗ್ಬಿಡ್ತು. ಅವ್ರು ಈ ಕಡೆ ಒಂದು ಸೇರ್ಕೊಳ್ಳೋಂಥ ಈ ಕೆಟ್ಟ ಒಂದು ಅಚಾತುರ್ಯ ಘಟನೆ ಇದು. ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ಘಟನೆಯಿಂದ ಎಷ್ಟು ಜನಕ್ಕೆ ಆಗಿರುವಂಥ ನೋವು ಸುಲಭವಾಗಿ 10 ನಿಮಿಷದಲ್ಲಿ ಇವ್ರು ತಪ್ಪು ಇವ್ರು ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡಿಬಿಡ್ಬೋದು. ಆಯಾ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂಥ ತಂದೆ ತಾಯಿ, ಹೆಂಡತಿ, ಗರ್ಭದಲ್ಲಿರ್ತಕ್ಕಂಥ ಮಗು, ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಎಲ್ಲಾದ್ರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ, ಎಲ್ಲರದು ಅದೇ ಸಂಸಾರನೇ. ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕಡೆ ಈ ಥರ ಅಚಾಚುರಿಗಳು ಆಗೋಗ್ಬಿಡ್ತವೆ. ಇವನ್ನು ನೆನೆಸ್ಕೊಂಡು ನೋಡಿದಾಗ ಇಲ್ಲಿಗೆ ಬಂದಾಗಲೇ ನಮಗೆ ಮಹಾ ಅರಿವು ಆಗೋಗ್ಬಿಡುತ್ತೆ. ಇವ್ರೆ ಏನು ನೋಡಿದಾಗ ನಿಜವಾಗಿ ದರ್ಶನ್ ಅವ್ರು ನೋಡಿದಾಗ ನಮಗೇನು ಅನ್ನಿಸ್ತದೆ, ನಾವು ಬಾಳಬೇಕು, ಬದುಕಬೇಕು, ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಇರಬೇಕು. ಈ ನೆಮ್ಮದಿಗೋಸ್ಕರನೂ ಒಂದು ಸ್ವಲ್ಪ ನಾವು ಸೌಕರ್ಯವಾಗಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರನೂ ಬಾಳ್ತೀವಿ. ಆದರೆ ಎಲ್ಲವನ್ನೂ ಕಳ್ಕೊಂಡು ನಾವು ಹೀಗೆ ಬಾಳಬೇಕು ಅನ್ನುವಂಥದ್ದು ಭಾರಿ ಕಷ್ಟದ ಕೆಲಸ. ಅದು ಅಷ್ಟು ಸಾಮಾನ್ಯ ಅಲ್ಲ. ಅಲ್ಲಿ ನಿಂತು ಆ ಕಾರಾಗೃಹದ ಅನುಭವನ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ನೋಡುವಾಗ ಅಷ್ಟೊತ್ತು ನಮಗೆ ಕಾದು ಹೋಗೋಕ್ಕೆ ಒಳಗಡೆ ಎಷ್ಟು ಸಮಯ ಹಿಡಿಸ್ತದಲ್ಲ. ಅಲ್ಲೇ ಕೂತ್ಕೊಂಡು ಆ 31 ದಿವಸನೋ 32 ದಿವಸನೋ ಕಳೆದಿರುವಂಥ ಒಬ್ಬ ವ್ಯಕ್ತಿಯ ಒಂದು ಮನಸ್ಥಿತಿ ಹೇಗಿರ್ಬೋದು ಅಂತ ನೋಡಿದಾಗ ನನಗೆ ಅನ್ನಿಸ್ಬಿಡ್ತು. ಬಹುಶಃ ತಾವು ತಾಯಿನ ಕಳ್ಕೊಂಡ ನಂತರ ಅತಿ ಹೆಚ್ಚು ಎಮೋಷನ್ ಇವತ್ತೇನೋ ಕಾಣಿಸ್ತಾ ಇದೆ ನಮಗೆ. ಅಷ್ಟು ಎಮೋಷನ್ ಏನು ವಿಚಾರಿಸೋರು ಇರಲಿಲ್ಲ ನಮ್ಮನ್ನ. ಆತ ಫೋನ್ ಮಾಡಿ ಅಣ್ಣ ಆತ ಬಾಯಿ ತುಂಬ ಹೇಳುವಂಥ ಮಾತಿದೆಯಲ್ಲ, ಅದು ಕರಳು ಹಿಂಡೋಗುತ್ತೆ, ಹಂದಿ ಕಷ್ಟ ಆಗುತ್ತೆ. ಬೇರೆ ನನಗೆ ಗೊತ್ತಿಲ್ಲ.